ನಲ್ಲಿ ಗಣೇಶ ಮೆರವಣಿಗೆಗೆ ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಸಚಿವ ಎನ್ ಚಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಶಾಂತಿ ಸಭೆ ನಡೆಯುತ್ತಾ ಇರೋದು. ಸಭೆಯಲ್ಲಿ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಡಿಸಿ ಡಾಕ್ಟರ್ ಕುಮಾರ್ ಅವರು, ಎಸ್ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು, ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ನಿರೀಕ್ಷೆಯಂತೆ ಸಭೆಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಮುಖಂಡರು ಗೈರಾಗಿದ್ದಾರೆ. ನಿರೀಕ್ಷೆ ಇತ್ತು ಇವರು ಸಭೆಗೆ ಹಾಜರಾಗೋದಿಲ್ಲ ಅಂತ, ಅದರಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಮುಖಂಡರು ಸಭೆಯಲ್ಲಿ ಇಲ್ಲ. ಜೊತೆಗೆ ಕಾಂಗ್ರೆಸ್ನ ಮುಖಂಡರು, ಕೆಲ ಅಧಿಕಾರಿಗಳಷ್ಟೇ ಸಭೆಗೆ ಬಂದಿದ್ದಾರೆ. ಅವರಿಗಷ್ಟೇ ಸೀಮಿತ ಆಗ್ಬಿಟ್ಟಿದೆ ಈ ಸಭೆ. ಒಂದು ಕೋಮಿಗಷ್ಟೇ ಸೀಮಿತವಾದಂಥ ಶಾಂತಿ ಸಭೆ. ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ಜೊತೆಗೆ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲೇ ನಡೆದಂಥ ಸಭೆ ಇದು. ಆದರೆ ಹಿಂದೂ ಮುಸ್ಲಿಂ ಒಂದು ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ಶಾಂತಿ ನಡೆಸಬೇಕು, ಶಾಂತಿ ಒಪ್ಪಂದ ಅನ್ನುವಂಥ ಕಾರಣಕ್ಕೆ ನಡೆದ ಸಭೆ ಇದು. ಆದರೆ ಈ ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ಲ, ಜೊತೆಗೆ ಬಿಜೆಪಿಯ ಮುಖಂಡರು ಇಲ್ಲ, ಹಿಂದೂ ಮುಖಂಡರು ಕೂಡ ಗೈರಾಗಿದ್ದಾರೆ ಸಭೆಯಲ್ಲಿ. ಇಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರು ಮಾತ್ರ ಭಾಗಿಯಾಗಿರೋದು. ಮಂಡ್ಯದಲ್ಲಿನ ಗಲಾಟೆಯ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಆದರೆ ಮುಂದೆ ಈ ರೀತಿ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು. ಹಿಂದೂ ಮುಸ್ಲಿಮರು ಮಂಡ್ಯದಲ್ಲಿ ಒಗ್ಗಟ್ಟಾಗಿ ಬಾಳ್ಬೇಕಿದೆ. ಶಾಂತಿ ಸಭೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಈ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಬಿಜೆಪಿ, ಜೆಡಿಎಸ್ ಮುಖಂಡರು ಭಾಗಿಯಾಗಿಲ್ಲ. ಮುಖಂಡರಿಗಿಂತಾನೂ ಮದ್ದೂರು ನಾಗರಿಕರಿಗೆ ಶಾಂತಿ ಬೇಕಾಗಿದೆ. ಬೆಳಗ್ಗೆ ಎದ್ರೆ ನೀವು ಇಲ್ಲಿ ವಾಸ ಮಾಡೋರು, ಹಾಗಾಗಿ ನಾವೆಲ್ಲರೂ ಜಿಲ್ಲೆಯಲ್ಲಿ ಒಟ್ಟಿಗೆ ಹೋಗಬೇಕಾಗಿದೆ. ಮುಖಂಡರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ಬಟ್ ಅಲ್ಲಿ ಬಾಳಿ ಬದುಕಬೇಕಾಗಿರೋದು ಹಿಂದೂ, ಮುಸ್ಲಿಂ, ಬೇರೆ ಬೇರೆ ಸಮುದಾಯ ಎಲ್ಲರೂ ಕೂಡ ಇರ್ತಾರೆ. ಮದ್ದೂರಿನಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಚಲುವರಾಯಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಎಲ್ಲ ಜನರು ಶಾಂತಿಯಿಂದ ಜೀವನ ನಡೆಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಇವರು ವಿಷಯವನ್ನು ಮಾತಾಡಿ ಎಲ್ಲರೂ ಮದ್ದೂರಿನಲ್ಲಿ ಎಲ್ಲ ಜನರು ಶಾಂತಿಯಿಂದ ಜೀವನ ನಡೆಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಇವರು